ತಮಿಳುನಾಡಲ್ಲಿ ಸ್ಟಾಲಿನ್ ಮತ್ತು ಉದಯನಿಧಿ ಇಬ್ಬರು ಕೂಡ ಮುನ್ನಡೆ. ಪೆರಂಬೂರಿನಲ್ಲಿ ವಿಜಯ್ ಮುನ್ನಡೆ. ಟಿವಿಕೆ ಪಕ್ಷದ ವಿಜಯ್. ತಮಿಳುನಾಡಲ್ಲಿ ಸ್ಟಾಲಿನ್ ಮತ್ತು ಪುತ್ರ ಉದಯನಿಧಿ ಇಬ್ಬರು ಕೂಡ ಮುನ್ನಡೆಯಲ್ಲಿದ್ದಾರೆ. ಪೆರಂಬೂರಿನಲ್ಲಿ ವಿಜಯ್ ಅವರು ಟಿವಿಕೆ ಪಕ್ಷದವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸೊ ಇದು ಸದ್ಯದ ಟ್ರೆಂಡ್. ಆದರೆ ಬಂಗಾಳದಲ್ಲಿ ಮಾತ್ರ ಟ್ರೆಂಡ್ ಹಾವು ಏಣಿ ಆಟ ಮುಂದುವರಿತಾ ಇದೆ. ಶತಕದತ್ತ ಸಾಗಿದೆ ಟಿಎಂಸಿ. 179 ಕ್ಷೇತ್ರಗಳ ಟ್ರೆಂಡ್ ಇವಾಗ ನಮಗೆ ಲಭ್ಯವಾಗ್ತಾ ಇದೆ. ಅದರಲ್ಲಿ 93 ಬಿಜೆಪಿ, 93 ಟಿಎಂಸಿ, 86 ಬಿಜೆಪಿ. ಎರಡೇ ಪಕ್ಷಗಳು, ಉಳಿದ ಪಕ್ಷಗಳು ಒಂದೂ ಇಲ್ಲ. ಹಂಗಿದೆ ನೆಕ್ ಟು ನೆಕ್ ಫೈಟಲ್ಲಿ. ಸದ್ಯಕ್ಕೆ ಬಿಜೆಪಿಗಿಂತ ಟಿಎಂಸಿ ಈಗ ಬಂಗಾಳದಲ್ಲಿ ಮುಂದಿದೆ. ಇನ್ನೊಂದು 7 ಕ್ಷೇತ್ರಗಳ ಟ್ರೆಂಡ್ ಸಿಕ್ಬಿಟ್ರೆ ಟಿಎಂಸಿ 100 ಹತ್ರ ಬರ್ತಾರೆ. ಬಿಜೆಪಿ 88ರಲ್ಲಿದ್ದಾರೆ. 5 ಕ್ಷೇತ್ರಗಳ ವ್ಯತ್ಯಾಸ ಇದೆ ಎರಡೂ ಕಡೆ. ಹಾಗಾಗಿ ಬಂಗಾಳದಲ್ಲಿ ಹಾವು ಏಣಿ ಆಟ ಮುಂದುವರಿತಾ ಇದೆ. ಸದ್ಯಕ್ಕೆ ಬಂಗಾಳ ಮತ್ತು ಕೇರಳದಲ್ಲಿ ಮಾತ್ರ ನೆಕ್ ಟು ನೆಕ್ ಫೈಟ್ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಅದರ್ವೈಸ್ ತಮಿಳುನಾಡು, ಅಸ್ಸಾಂ, ಪುದುಚೇರಿ ಎಲ್ಲ ಕಡೆಯಲ್ಲಿ ಒನ್ ಸೈಡೆಡ್ ಆಗೋ ಥರ ಕಾಣಿಸ್ತಾ ಇದೆ. 2 ಕ್ಷೇತ್ರಗಳ ಪೈಕಿ ವಿಜಯ್ 1ರಲ್ಲಿ ಮಾತ್ರ ಮುನ್ನಡೆ. 2 ಕ್ಷೇತ್ರದಲ್ಲಿ ಅವರು ಸ್ಪರ್ಧೆಯನ್ನು ಮಾಡಿದರು, ದಳಪತಿ ವಿಜಯ್. ಅದರಲ್ಲಿ ಪೆರಂಬೂರಿನಲ್ಲಿ ವಿಜಯ್ಗೆ ಮುನ್ನಡೆ, ತಿರುಚಿಯಲ್ಲಿ ಹಿನ್ನಡೆ. ತಿರುಚಿನಲ್ಲಿ ಹಿನ್ನಡೆ, ಪೆರಂಬೂರಿನಲ್ಲಿ ಮುನ್ನಡೆ. 2 ಕ್ಷೇತ್ರಗಳಲ್ಲಿ ಅವರು ಸ್ಪರ್ಧೆಯನ್ನು ಮಾಡಿದರು. DMK 38, AIADMK 13, TVK 3. ಅಣ್ಣಾ DMK ಅವ್ರದ್ದು 13ಕ್ಕಿಂತ ಜಾಸ್ತಿ ನಂಬರ್ ಜಿಗಿತಾನೆ ಇಲ್ಲ, ಹೋಗ್ತಾನೆ ಇಲ್ಲ, ಅದು ಪರಿಸ್ಥಿತಿ. ಸೊ ತಿರುಚಿಯಲ್ಲಿ ವಿಜಯ್ ಹಿನ್ನಡೆಯಲ್ಲಿದ್ದಾರೆ, ಪೆರಂಬೂರಿನಲ್ಲಿ ಮುನ್ನಡೆಯಲ್ಲಿದ್ದಾರೆ. 1ರಲ್ಲಿ ಹಿನ್ನಡೆ, 1ರಲ್ಲಿ ಮುನ್ನಡೆ ವಿಜಯ್ದು. ಆ 3 ನಂಬರ್ ಏನಿದೆ TVKದು, ಅದರಲ್ಲಿ ವಿಜಯ್ದು 1. ಉಳಿದ ಇನ್ನಿಬ್ಬರು ಕ್ಯಾಂಡಿಡೇಟ್ ಈಗ ಒಂದು ಜಾಸ್ತಿ ಆದಂಗಿದೆ, 4 ಅಂತ ಇದ್ದಾರೆ. ಬಂಗಾಳದಲ್ಲಿ ಕಾಂಗ್ರೆಸ್ನ ಅಧೀರ್ ರಂಜನ್ ಹಿನ್ನಡೆ. ಓಕೆ. ಕೇರಳದಲ್ಲಿ ಪಿಣರಾಯಿ ವಿಜಯನ್ ಮುನ್ನಡೆ, ಅವರು ಮುಖ್ಯಮಂತ್ರಿ, ಹಾಲಿ ಮುಖ್ಯಮಂತ್ರಿಗಳು. ಬಂಗಾಳದಲ್ಲಿ ಕಾಂಗ್ರೆಸ್ನ ಅಧೀರ್ ರಂಜನ್ ಹಿನ್ನಡೆಯಲ್ಲಿದ್ದಾರೆ. ಇದೆಲ್ಲವೂ ಕೂಡ ಆರಂಭಿಕ ಟ್ರೆಂಡ್. ಎಗೈನ್ ಹೇಳ್ತಾ ಇದ್ದೀವಿ, 193 ಕ್ಷೇತ್ರಗಳ ಟ್ರೆಂಡ್ ನಮಗೆ ವೆಸ್ಟ್ ಬೆಂಗಾಲ್ದು ಸಿಗ್ತಾ ಇದೆ. 140 ಕ್ಷೇತ್ರ ಕೇರಳದಲ್ಲಿ 40ಕ್ಕೆ 40 ಸಿಗ್ತಾ ಇದೆ. ತಮಿಳುನಾಡಲ್ಲಿ 64 ಕ್ಷೇತ್ರಗಳ ಟ್ರೆಂಡ್ ಸಿಕ್ಕಿದೆ. ಅಸ್ಸಾಂನಲ್ಲಿ 63 ಕ್ಷೇತ್ರಗಳ ಟ್ರೆಂಡ್ ಸಿಕ್ಕಿದೆ. ಸೊ ಹಾಗಾಗಿ UDF 70, LDF 66ರಲ್ಲಿ ಕೇರಳದಲ್ಲಿ ಮುನ್ನಡೆ. NDAದವರು 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಕೇರಳ ಮತ್ತೆ ಹಾವು ಏಣಿ ಆಟ ಶುರುವಾದಂಗೆ ಕಂಡು ಬರ್ತಾ ಇದೆ. ಕೇರಳದಲ್ಲಿ UDF 70 ಹಾಗೂ LDF 69, UDF 67. ಮತ್ತೆ ಎಡಪಕ್ಷಗಳು ಈಗ ಮುನ್ನಡೆಯನ್ನು ಕಾಯ್ದುಕೊಂಡಿವೆ. ಕೇರಳದಲ್ಲಿ 140ರ ಟ್ರೆಂಡ್ ಕೂಡ ಸಿಕ್ಕಿದೆ ನಮಗೀಗಾಗಲೇ. ರಿಸಲ್ಟನ್ನು ನೋಡ್ತಾ ಇದ್ದೀರಾ. ಬಂಗಾಳದಲ್ಲಂತೂ BJP TMC ಮಧ್ಯೆ ಬಿಗ್ ಫೈಟ್ ಎಕ್ಸ್ಪೆಕ್ಟೆಡ್. ಇದು ಅನಿರೀಕ್ಷಿತ ಏನಲ್ಲ. 99, 97 ಟ್ರೆಂಡ್ ನೋಡಿ. 2 ಕ್ಷೇತ್ರ ಏನು ಬೇಕಾದ್ರೂ ಆಗ್ಬೋದು. ನಾವು ಹೇಳೋ ಅಷ್ಟರಲ್ಲೇ ನಂಬರ್ ಬದಲಾಗ್ತಾ ಇದೆ. ನಾವು ಹೇಳೋ ಅಷ್ಟರಲ್ಲೇ ನಂಬರ್ ಬದಲಾಗ್ತಾ ಇದೆ. ಅಲ್ಲ, ಇದು ಏನು ಗೊತ್ತಾ ಪ್ರಿನ್ಸ್, ಒಂದೊಂದು ರೌಂಡ್ ಸುತ್ತುಗಳಾದಾಗ ಈ ನಂಬರ್ಸ್ಗಳು ಇಷ್ಟು ದಿಢೀರಂತ ವ್ಯತ್ಯಾಸಗಳು ಆಗೋದಿಲ್ಲ. ಆದ್ರೆ ಇಲ್ಲಿ ಆಗ್ತಾ ಇರುವಂತದ್ದು ಅಂಚೆ ಮತ ಅಲ್ವಾ. ಸೊ ಅಂಚೆ ಮತಗಳ ನಂಬರ್ಸ್ಗಳು ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ನಿಮಗೆ ಅಷ್ಟು ಕ್ವಿಕ್ ಆಗಿ ಅರ್ಧ ಗಂಟೆಯಲ್ಲಿ ನಿಮಗೆ 293 ಕ್ಷೇತ್ರಗಳಲ್ಲಿ 202 ಕ್ಷೇತ್ರಗಳಲ್ಲಿ ಇಷ್ಟೊಂದು ಕಾಣಿಸಿಕೊಳ್ಳೋ ಕಾರಣ ಏನು ಅಂತಂದ್ರೆ ನಂಬರ್ಸ್ಗಳ ಕಡಿಮೆ ಅಂಚೆ ಮತಗಳದ್ದು. ಹಾಗಾಗಿನೇ ಈ ರೀತಿಯಾಗಿ ಆಗಿದೆ. TMC ಈಗ ಸೆಂಚುರಿ ಬಾರಿಸಿದೆ, BJPನೂ ಸೆಂಚುರಿ ಬಾರಿಸಿದೆ. ಯಾರು ಸೆಂಚುರಿ ಹೋಗಿ ಔಟ್ ಆಗ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಈಗ ಎಲ್ಲಿಗೆ ಆಗತ್ತೆ, 150 ಹೊಡೆಯಕ್ಕೆ ಆಗತ್ತಾ ಯಾರಿಗಾದ್ರೂ ಒಬ್ಬರಿಗಾದ್ರೂ, 200 ಹೊಡೆಯಕ್ಕೆ ಆಗತ್ತಾ, ಡಬಲ್ ಸೆಂಚುರಿ ಆಗತ್ತಾ, ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು. ಬಟ್ ಕಾಂಗ್ರೆಸ್ ನೋಡಿ ಡಕ್ಔಟ್ ಆಗುವಂತ ಪರಿಸ್ಥಿತಿಯಲ್ಲಿ ಅದು ಇದೆ ಬಿಡಿ, ಅದೇನು ಮಾಡೋಕ್ಕಾಗೋದಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ನೋಡಿ, ಕೇರಳದಲ್ಲಿ ಬಿಜೆಪಿ ಕೇರಳದಲ್ಲಿ BJP ಫೈಟ್ ಮಾಡೋ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಫೈಟ್ ಮಾಡೋಕೆ ಆಗ್ತಾ ಇಲ್ಲ. ಸೊ ಫೈಟ್ ಹೇಗೆ ಅಂತಂದ್ರೆ, ಬಿಜೆಪಿಗಿರುವಂತಹ ಉತ್ಸಾಹ, ನಾನು ಹೊಡೆದಾಡಬೇಕು, ನಾನು ಹೇಗಾದ್ರೂ ಮಾಡಿ ಸೀಟ್ಗಳನ್ನು ಪಡ್ಕೊಳ್ಬೇಕು ಅನ್ನುವಂತಹ ಉತ್ಸಾಹ ಇದೆಯಲ್ಲ ಬಿಜೆಪಿಗೆ, ಆ ಉತ್ಸಾಹ ನಿಮಗೆ ಕಾಂಗ್ರೆಸ್ನಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ ನಿಮಗೆ ನೋಡಿ, ಕಾಂಗ್ರೆಸ್ 0, ನಮ್ದು ಆಗೋದೇ ಇಲ್ಲ ಬಿಡು ಅಂತ ಆರಂಭದಲ್ಲೇ ಸೋಲನ್ನ ಒಪ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇರುತ್ತೆ. ಬಟ್ ಬಿಜೆಪಿ ಹಾಗಲ್ಲ. ನೋ, ನಾವು ಫೈಟ್ ಮಾಡೋಣ, ಅದೇನಾದರೂ ಆಗಲಿ, 1 ಆದ್ರೂ ಬರಲಿ, 4 ಆದ್ರೂ ಬರಲಿ, ಎಷ್ಟಾದ್ರೂ ಬರಲಿ, ಫೈಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಫೈಟನ್ನು ಮಾಡ್ತಾರೆ. ಕೇರಳದಲ್ಲಿ ಪಾಸಿಬಲ್ ಅಲ್ಲಿರುವಂಥ ಪರಿಸ್ಥಿತಿ, ಅಲ್ಲಿರುವಂಥ ಸೈದ್ಧಾಂತಿಕ ನಿಲುವುಗಳು ಇವೆಲ್ಲವೂ ಕೂಡ ಇರಬೇಕಾದಂಥ ಸಂದರ್ಭದಲ್ಲಿ ಅಲ್ಲಿ BJP ಹೋಗಿ ನಾನು ಠಿಕಾಣಿಯನ್ನು ಹೂಡ್ತೀನಿ, ನಾನು ಗೆಲ್ಲುವಂಥ ಪ್ರಯತ್ನವನ್ನು ಮಾಡ್ತೀನಿ ಅನ್ನುವಂಥ ಉತ್ಸಾಹ ಕಾಂಗ್ರೆಸ್ಸಿಗೆ ಕಾಣಿಸ್ಕೊಳ್ತಾ ಇಲ್ಲ. ಒಂದು ರಾಷ್ಟ್ರೀಯ ಪಕ್ಷಕ್ಕೆ 0 ಆಗಿ ಕೂತ್ಕೊಳ್ಳುತ್ತೆ ಅದು.
ಎಲ್ಲವನ್ನ ಕೈ ಚೆಲ್ಲಿ ಕೂತ್ಕೊಳ್ಳುವಂಥದ್ದು, ಇರೋದನ್ನು ಉಳಿಸ್ಕೊಂಡ್ರೆ ಸಾಕು ಬಿಡು ಅನ್ನುವಂಥದ್ದು, ಅಷ್ಟರಲ್ಲೇ ತೃಪ್ತಿಯನ್ನು ಪಟ್ಕೊಳ್ಳೋದು. ಆಡಳಿತ ವಿರೋಧಿ ಅಲೆಯನ್ನ ಯಾರು ಮೆಟ್ಟಿ ನಿಲ್ತಾರೆ ಅಂಥವ್ರು ಜನ ಅಂಥವ್ರನ್ನ ಬಹಳ ವಿಶ್ವಾಸದಿಂದ ಚುನಾವಣೆಯಲ್ಲಿ ನೋಡಿರ್ತಾರೆ. ಅಸ್ಸಾಂ ರಿಸಲ್ಟ್ ನೋಡಿ, 58 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯಲ್ಲಿ ಇರ್ತಕ್ಕಂಥದ್ದು. ಹೌದು, ಕಾಂಗ್ರೆಸ್ನವರು ಫೈಟೇ ಕೊಡ್ತಾ ಇಲ್ಲ. ಹಿಮಂತ ಬಿಸ್ವಾಸ್ ಶರ್ಮಾ ಆಡಳಿತವನ್ನ ಜನ ಅಲ್ಲಿಗೆ ಸಂಪೂರ್ಣವಾಗಿ ಒಪ್ಕೊಂಡಿದ್ದಾರೆ ಅಂತಕ್ಕಂಥ ಲೆಕ್ಕಾಚಾರ ಬರುತ್ತೆ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಹಂಗೆ ಹೇಳಕ್ ಬರಲ್ಲ. ಯಾಕೆಂತಂದ್ರೆ ಬಿಜೆಪಿಯವರು ದೊಡ್ಡ ಮಟ್ಟದ ಫೈಟ್ ಕೊಡ್ತಾ ಇದ್ದಾರೆ. 106-100 ಸಮೀಕ್ಷೆಗಳೇರಿದು ಬಿಜೆಪಿನೇ ಅಧಿಕಾರಕ್ಕೆ ಬರುತ್ತೆ ಅಂತ. ಗೊತ್ತಿಲ್ಲ ಈ ಹಾವು ಏಣಿ ಆಟದಲ್ಲಿ ಯಾರು ಇಳಿತಾರೆ, ಯಾರು ಏಣಿಯನ್ನು ಹತ್ತುತ್ತಾರೆ, ಯಾರು ಹಾವಿನ ಬಾಲಕ್ಕೆ ಬಂದು ಬೀಳ್ತಾರೆ ಗೊತ್ತಿಲ್ಲ.